ಅವನು ಯಜ್ಞವೇದಿಯನ್ನು ಜಾಲಿಮರದಿಂದ ಮಾಡಿದನು. ಅದು 5 ಮೊಳ ಉದ್ದವಾಗಿಯೂ 5 ಮೊಳ ಅಗಲವಾಗಿಯೂ ಚಚೌಕವಾಗಿತ್ತು. ಅದರ ಎತ್ತರ 3 ಮೊಳವಾಗಿತ್ತು. ಅದರ 4 ಮೂಲೆಗಳಲ್ಲಿ 4 ಕೊಂಬುಗಳನ್ನು ಮಾಡಿದನು. ಅವು ಯಜ್ಞವೇದಿಗೆ ಏಕವಾಗಿದ್ದವು. ಆ ವೇದಿಗೆ ತಾಮ್ರದ ತಗಡುಗಳನ್ನು ಹೊದಿಸಿದನು. ವೇದಿಯ ಉಪಕರಣಗಳನ್ನೆಲ್ಲ, ಅಂದರೆ ಅದರ ಬಟ್ಟಲುಗಳು, ಸಲಿಕೆಗಳು, ಬೋಗುಣಿಗಳು, ಮುಳ್ಳುಗಳು, ಅಗ್ಗಿಷ್ಟಿಗೆಗಳು, ಇವುಗಳನ್ನೆಲ್ಲ ತಾಮ್ರದಿಂದ ಮಾಡಿದನು. ವೇದಿಗೆ ಹೆಣಿಗೆ ಕೆಲಸದಿಂದ ತಾಮ್ರದ ಜಾಳಿಗೆಯನ್ನು ಮಾಡಿದನು. ಅದು ವೇದಿಯ ಸುತ್ತಲಿರುವ ಕಟ್ಟೆಯ ಕೆಳಗೆ ವೇದಿಯ ಬುಡದಿಂದ ನಡುವಿನ ತನಕ ಇರುವಂತೆ ಹಾಕಿದನು. ವೇದಿಯನ್ನು ಎತ್ತುವ ಕೋಲುಗಳನ್ನು ಸೇರಿಸುವುದಕ್ಕಾಗಿ ಆ ತಾಮ್ರದ ಜಾಳಿಗೆಯ 4 ಮೂಲೆಗಳಲ್ಲಿ 4 ಬಳೆಗಳನ್ನು ಎರಕ ಹೊಯ್ಸಿದನು. ವೇದಿಯನ್ನು ಹೊರುವ ಕೋಲುಗಳನ್ನು ಜಾಲಿಮರದಿಂದ ಮಾಡಿ ತಾಮ್ರದ ತಗಡುಗಳನ್ನು ಹೊದಿಸಿ ಅದರ 2 ಪಕ್ಕಗಳಲ್ಲಿರುವ ಬಳೆಗಳಲ್ಲಿ ಸೇರಿಸಿದನು. ಆ ವೇದಿಯನ್ನು ಹಲಿಗೆಗಳಿಂದ ಪೆಟ್ಟಿಗೆಯಂತೆ ಮಾಡಿದನು. ದೇವದರ್ಶನದ ಗುಡಾರದ ಬಾಗಿಲಲ್ಲಿ ಸೇವೆ ಮಾಡುತ್ತಿದ್ದ ಸ್ತ್ರೀಯರು ಕೊಟ್ಟ ತಾಮ್ರದ ದರ್ಪಣಗಳಿಂದ ಗಂಗಾಳವನ್ನು, ಅದರ ಪೀಠವನ್ನು ಮಾಡಿದನು. ಗುಡಾರಕ್ಕೆ ಅಂಗಳವನ್ನು ಮಾಡಿದನು. ಆ ಅಂಗಳದ ತೆಂಕಣ ಕಡೆಯಲ್ಲಿ ಇದ್ದ ತೆರೆಗಳು ಹುರಿನಾರಿನ ಬಟ್ಟೆಯಿಂದ ಉಂಟಾಗಿ 100 ಮೊಳ ಉದ್ದವಾಗಿದ್ದವು. ಆ ಕಡೆಯಲ್ಲಿ 20 ಕಂಬಗಳು, ಅವುಗಳಿಗೆ 20 ತಾಮ್ರದ ಗದ್ದಿಗೆ ಕಲ್ಲುಗಳು ಇದ್ದವು. ಕಂಬಗಳ ಕೊಂಡಿಗಳು, ಕಟ್ಟುಗಳು ಬೆಳ್ಳಿಯವು. ಉತ್ತರ ಕಡೆಯಲ್ಲಿಯೂ 100 ಮೊಳ ಉದ್ದವಾದ ತೆರೆಗಳು, 20 ಕಂಬಗಳು, 20 ತಾಮ್ರದ ಗದ್ದಿಗೆ ಕಲ್ಲುಗಳು ಇದ್ದವು. ಕಂಬಗಳ ಕೊಂಡಿಗಳು, ಕಟ್ಟುಗಳು ಬೆಳ್ಳಿಯವು. ಪಶ್ಚಿಮ ಕಡೆಯಲ್ಲಿ 50 ಮೊಳ ಉದ್ದವಾದ ತೆರೆಗಳು, 10 ಕಂಬಗಳು, 10 ಗದ್ದಿಗೆ ಕಲ್ಲುಗಳು ಇದ್ದವು. ಕಂಬಗಳ ಕೊಂಡಿಗಳು, ಕಟ್ಟುಗಳು ಬೆಳ್ಳಿಯವು. ಪೂರ್ವ ದಿಕ್ಕಿನಲ್ಲಿಯೂ ಅಂಗಳದ ಅಗಲವು 50 ಮೊಳವಾಗಿತ್ತು. ಅಲ್ಲಿ ಬಾಗಿಲಿನ 2 ಕಡೆಗಳಲ್ಲಿಯೂ 15 ಮೊಳ ಉದ್ದವಾದ ತೆರೆಗಳು, ಅವುಗಳಿಗೆ 3 ಕಂಬಗಳು, 3 ಗದ್ದಿಗೆ ಕಲ್ಲುಗಳು ಇದ್ದವು. ಅಂಗಳದ ಸುತ್ತಲಿರುವ ತೆರೆಗಳೆಲ್ಲ ಹುರಿನಾರಿನ ಬಟ್ಟೆಯೇ. ಕಂಬಗಳ ಗದ್ದಿಗೆ ಕಲ್ಲುಗಳು ತಾಮ್ರದವುಗಳು. ಕಂಬಗಳ ಕೊಂಡಿಗಳು, ಕಟ್ಟುಗಳು ಬೆಳ್ಳಿಯವು. ಅವುಗಳ ಬೋದಿಗೆಗಳು ಬೆಳ್ಳಿಯ ತಗಡುಗಳಿಂದ ಹೊದಿಸಲ್ಪಟ್ಟವು. ಅಂಗಳದ ಎಲ್ಲಾ ಕಂಬಗಳಿಗೂ ಬೆಳ್ಳಿಯ ಕಟ್ಟುಗಳಿದ್ದವು. ಅಂಗಳದ ಬಾಗಲಲ್ಲಿದ್ದ ಪರದೆಯು ಹುರಿನಾರಿನ ಬಟ್ಟೆಯಿಂದಲೂ ನೀಲಿ ಧೂಮ್ರ ರಕ್ತ ವರ್ಣಗಳುಳ್ಳ ದಾರದಿಂದಲೂ ಬೂಟೆದಾರಿ ಕೆಲಸದವರ ಕೈಯಿಂದ ಮಾಡಲ್ಪಟ್ಟಿತು. ಅದರ ಉದ್ದವು 20 ಮೊಳವಾಗಿತ್ತು. ಅದರ ಅಗಲವು ಅಂಗಳದ ಮಿಕ್ಕ ತೆರೆಗಳಂತೆ 5 ಮೊಳ. ಬಾಗಲಿಗೆ 4 ಕಂಬಗಳು, 4 ತಾಮ್ರದ ಗದ್ದಿಗೆ ಕಲ್ಲುಗಳು ಇದ್ದವು. ಕಂಬಗಳ ಕೊಂಡಿಗಳು, ಕಟ್ಟುಗಳು, ಬೋದಿಗೆಗಳಿಗೆ ಹೊದಿಸಲ್ಪಟ್ಟ ತಗಡುಗಳು ಬೆಳ್ಳಿಯವು. ಗುಡಾರದ ಗೂಟಗಳು, ಅಂಗಳದ ಗೂಟಗಳು ಎಲ್ಲ ತಾಮ್ರದವುಗಳು. ಗುಡಾರವನ್ನು ನಿರ್ಮಿಸುವುದರಲ್ಲಿ ಉಪಯೋಗವಾದ ಚಿನ್ನ, ಬೆಳ್ಳಿ, ತಾಮ್ರಗಳ ಒಟ್ಟು ಲೆಕ್ಕ. ದೇವದರ್ಶನದ ಗುಡಾರವನ್ನು ಮಾಡುವುದರಲ್ಲಿ ಉಪಯೋಗಿಸಿದ ಪದಾರ್ಥಗಳ ಲೆಕ್ಕ. ಮೋಶೆಯ ಆಜ್ಞೆಯ ಮೇರೆಗೆ ಮಹಾಯಾಜಕನಾದ ಆರೋನನ ಮಗ ಈತಾಮಾರನು ಲೇವಿಯರ ಕೈಯಿಂದ ಲೆಕ್ಕ ಮಾಡಿಸಿದ್ದು. ಯೆಹೋವನು ಮೋಶೆಗೆ ಆಜ್ಞಾಪಿಸಿದ್ದನ್ನೆಲ್ಲ ಮಾಡಿದವರು ಯಾರೆಂದರೆ, ಯಹೂದ ಕುಲದ ಹೂರನ ಮೊಮ್ಮಗನೂ ಊರಿಯ ಮಗನೂ ಆಗಿದ್ದ ಬೆಚಲೇಲನೇ. ಅವನ ಜೊತೆಯಲ್ಲಿ ದಾನ್ ಕುಲದ ಅಹೀಸಾಮಾಕನ ಮಗನಾದ ಒಹೋಲಿಬಾಮನು ಸೇರಿದ್ದನು. ಇವನು ಶಿಲ್ಪವಿದ್ಯೆ ಬಲ್ಲವನು, ವಿಚಿತ್ರವಾದ ಕೆಲಸವನ್ನು ಕಲ್ಪಿಸುವವನು,
ನಾರಿನ ಬಟ್ಟೆಯಲ್ಲಿ ನೀಲಿ ಧೂಮ್ರ ರಕ್ತ ವರ್ಣಗಳುಳ್ಳ ನೂಲಿನಿಂದ ಬೂಟೆದಾರಿ ಕೆಲಸ ಮಾಡುವವನೂ ಆಗಿದ್ದನು. ದೇವಮಂದಿರದ ಸಕಲ ವಿಧವಾದ ಕೆಲಸದಲ್ಲಿ ಉಪಯೋಗಿಸಿದ ಕಾಣಿಕೆಯ ಬಂಗಾರವು ದೇವರ ಸೇವೆಗೆ ನೇಮಕವಾದ ಶೆಕೇಲಿನ ಮೇರೆಗೆ 29 ತಲಾಂತು 730 ಶೆಕೇಲ್. ಬೆಳ್ಳಿಯ ಲೆಕ್ಕಿಸಲ್ಪಟ್ಟವರಲ್ಲಿ 20 ವರ್ಷದವರು ಹೆಚ್ಚಿನ ವಯಸ್ಸುಳ್ಳವರು ದೇವರ ಸೇವೆಗೆ ನೇಮಕವಾದ ರೂಪಾಯಿಯ ಮೇರೆಗೆ 1 ಬೆಕ್ಕ ಅಂದರೆ ಅರ್ಧ ರೂಪಾಯಿ ಕಪ್ಪವನ್ನು ಕೊಡಬೇಕಾದದ್ದರಿಂದ ಸಮೂಹದಲ್ಲಿ ಲೆಕ್ಕಿಸಲ್ಪಟ್ಟ 6,03,550 ಮಂದಿಯಿಂದ ವಸೂಲಾದದ್ದು. 100 ತಲಾಂತು 1,775 ಶೆಕೇಲ್. ದೇವಮಂದಿರದ ಗದ್ದಿಗೆ ಕಲ್ಲುಗಳನ್ನು, ತೆರೆಯ ಕಂಬಗಳ ಗದ್ದಿಗೆ ಕಲ್ಲುಗಳನ್ನು ಎರಕ ಹೊಯ್ಯುವುದರಲ್ಲಿ 1 ಗದ್ದಿಗೆ ಕಲ್ಲಿಗೆ 1 ತಲಾಂತಿನ ಮೇರೆಗೆ 100 ತಲಾಂತು ಬೆಳ್ಳಿಯು ಉಪಯೋಗವಾಯಿತು. ಮಿಕ್ಕ 1,775 ತೊಲೆಯಿಂದ ಕಂಬಗಳಿಗೆ ಕೊಂಡಿಗಳನ್ನು, ಕಟ್ಟುಗಳನ್ನು ಮಾಡಿ ಅವುಗಳ ಬೋದಿಗೆಗಳಿಗೆ ತಗಡುಗಳನ್ನು ಹೊದಿಸಿದರು. ಜನರು ಕಾಣಿಕೆಯಾಗಿ ಕೊಟ್ಟ ತಾಮ್ರದ ಲೆಕ್ಕ 70 ತಲಾಂತು 2,400 ಶೆಕೇಲ್. ಇದರಿಂದ ದೇವದರ್ಶನದ ಗುಡಾರದ ಬಾಗಿಲಿನ ಗದ್ದಿಗೆ ಕಲ್ಲುಗಳನ್ನು, ತಾಮ್ರದ ಯಜ್ಞವೇದಿಯನ್ನು, ಅದರ ತಾಮ್ರದ ಜಾಳಿಗೆಯನ್ನು, ಯಜ್ಞವೇದಿಯ ಎಲ್ಲಾ ಉಪಕರಣಗಳನ್ನು, ಅಂಗಳದ ಸುತ್ತಲಿನ ಗದ್ದಿಗೆ ಕಲ್ಲುಗಳನ್ನು, ಅಂಗಳದ ಬಾಗಿಲಿನ ಗದ್ದಿಗೆ ಕಲ್ಲುಗಳನ್ನು, ಗುಡಾರದ ಮತ್ತು ಅಂಗಳದ ಎಲ್ಲಾ ಗೂಟಗಳನ್ನು ಮಾಡಿದನು.